ನ್ಯೂಸ್ ಚಾನಲ್ ಕೂತ್ಕೊಬಿಟ್ಟು ಮಾತಾಡಬೇಕಾದ್ರೆ ಒಂದು ಕರೆಕ್ಟ್ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕು. ಅದೇ ರೀತಿ ಈಗ ಯಾರು ಅನ್ಎಜುಕೇಟೆಡ್ ಅಲ್ಲ. ಉಮಾಪತಿ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದ್ದಾರೆ ಗನ್ ತೆಗೆದ್ಬಿಟ್ಟು ಟೇಬಲ್ ಮೇಲೆ ಇಟ್ರು ಅಂತ, ಅಲ್ಲಿ ಕೊಡ್ತಾರೆ ಗನ್ ತೆಗೆದು ಹಣೆಗೆ ಇಟ್ರು ಅಂತ. ಯಾವುದು ನಿಜ ಯಾವುದು ಸುಳ್ಳು ಅಂತ ನಮಗೆ ಗೊತ್ತಾಗಬೇಕು. ಅಭಿಮಾನಿಗಳಿಗೆ ಹಂಗೆ ಹಿಂಗೆ ಅಂತರು ಕಿತ್ತೋದರು ಒಂದು ಹೆಣ್ಣಾಗಿ ಆ ಸ್ಟೇಜಲ್ಲಿ ಕೂತ್ಕೊಬಿಟ್ಟು ಆ ಥರ ಮಾತಾಡಿದ್ರೆ ನಾವು ಪಬ್ಲಿಕ್ಕು ಇಲ್ಲಿ ಯಾವ ಥರ ವರ್ಡ್ಗಳು ಯೂಸ್ ಮಾಡ್ಬೋದು. ಅವರಿಗೆ 58 ವೀಡಿಯೋಗಳು ಕಳಿಸಿದ್ರು, ಫೆಬ್ರವರಿಯಿಂದ ಮೆಸೇಜ್ ಮಾಡ್ತಿದ್ರು. ಇದು ಅಮಾಯಕ ಅವ್ರು ಮಾಡಿ ಕೆಲಸನಾ? ಸೊ ಇಲ್ಲಿ ನೀವು ಬರೀ ದರ್ಶನ್ ಬಗ್ಗೆನೇ ತೋರಿಸ್ತಿದ್ರಿ ಹೊರತು ರೇಣುಕಾ ಸ್ವಾಮಿನ ಯಾಕೆ ತೋರಿಸ್ತಿಲ್ಲ? ಯಾಕೆಂದರೆ ಮೇಯ್ನು ಮ್ಯಾಟ್ರ್ ಟ್ರಿಗರ್ ಆಗಿರೋದೇ ಅಲ್ಲಿಂದ. ರೇಣುಕಾ ಸ್ವಾಮಿಯವರು ಅವ್ರ ಹೆಂಡತಿ ಮಕ್ಕಳು ಅನ್ನೋ ಒಂದು ಚೌಕಟ್ಟಲ್ಲಿ ಖುಷಿಯಾಗಿರೋದು ಬಿಟ್ಟು ಬೇರೆ ಹೆಣ್ಮಕ್ಳ ಮೇಲೆ ಕಣ್ಣಾಗಿ ತೋಗಿದ್ರೆ ಇದೆಲ್ಲ ನಡೆಯಕ್ಕೆ ಸಾಧ್ಯನೇ ಇರಲಿಲ್ಲ. ಮೀಡಿಯಾದವರು ಅಲ್ಲಿ ದರ್ಶನ್ ಅವ್ರನ್ನ ಎತ್ತಿ ತೋರ್ಸಕ್ಕೆ ಹೋಗ್ಬಿಟ್ಟು ಅವರ ಕರಾಳತನ ತೋರಿಸ್ತಿದೆ. ಅವ್ರ ಕರಾಳತನ ಏನಿದೆ, ಅವ್ರದ್ದು ಮನಸ್ಸು ಎಷ್ಟು ಕೆಡ್ತಾಗಿದೆ ನ್ಯೂಸ್ ಅವ್ರದ್ದು, ಈ ಥರ ಎಲ್ಲ ಎದ್ದು ಕಾಣಿಸ್ತಿದೆ. ಆ್ಯಕ್ಚುಲಿ ಸರ್ ಈಗ ಏನಾಗ್ತಿದೆ ಅಂದರೆ, ನೀವು ನ್ಯೂಸ್ ಚಾನೆಲ್ಗಳು ಕೊಡ್ತಿದ್ದಾರಲ್ಲ ಹೇಳಿಕೆಗಳು, ಒಂದು ಪ್ರಮುಖ ಸ್ಥಾನದಲ್ಲಿ ಕೂತ್ಬಿಟ್ಟು ಏನು ಯೂಸ್ ಮಾಡ್ತಿದ್ರಿ ವರ್ಡು, ಅದೆಲ್ಲ ನಮಗೆ ಒಂದು ಶೋಭೆ ತರಂಗೆ ಕಾಣಿಸ್ತಿಲ್ಲ. ಸೊ ನ್ಯೂಸ್ ಚಾನಲ್ ಕೂತ್ಕೊಬಿಟ್ಟು ಮಾತಾಡಬೇಕಾದ್ರೆ ಒಂದು ಕರೆಕ್ಟ್ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕು. ಅದೇ ರೀತಿ ಈಗ ಯಾರು ಅನ್ಎಜುಕೇಟೆಡ್ ಅಲ್ಲ, ಎಲ್ಲರೂ ಎಜುಕೇಟೆಡ್ಸೇ. ಸೊ ಎಲ್ಲ ಸ್ವಲ್ಪ ಥಿಂಕ್ ಮಾಡ್ತಾರೆ, ಏನು ಮಾಡ್ತಾವ್ರೆ, ಏನು ಮಾತಾಡ್ತಾ ಇದ್ದಾರೆ, ಏನು ಕೊಡ್ತಿದ್ದಾರೆ ನ್ಯೂಸ್ ಚಾನಲಿಂತ. ಕೊಟ್ಟಾಗ ನೀವು ಏನಾಗುತ್ತೆ ಅಂದರೆ, ಸೊ ನೀವು ಕರೆಕ್ಟಾಗಿ ಕೊಡ್ತಾ ಇರ್ತೀರಿ, ಒಂದು ಸತಿ ಹೇಳ್ತೀರಿ ಉಮಾಪತಿ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದ್ದಾರೆ ಗನ್ ತೆಗೆದ್ಬಿಟ್ಟು ಟೇಬಲ್ ಮೇಲೆ ಇಟ್ರು ಅಂತ, ಅಲ್ಲಿ ಕೊಡ್ತಾರೆ ಗನ್ ತೆಗೆದು ಹಣೆಗೆ ಇಟ್ರು ಅಂತ. ಯಾವುದು ನಿಜ ಯಾವುದು ಸುಳ್ಳು ಅಂತ ನಮಗೆ ಗೊತ್ತಾಗಬೇಕು. ಆಗ ನಂಬಿಕೆ ಬರ್ತವೆ ನಮಗೆ. ನೀವು ಒಂದೊಂದು ಕಡೆ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟರೆ ಯಾವ್ದು ಸರಿ ಯಾವುದು ತಪ್ಪು ಅಂತ ನಮಗೂ ಕನ್ಫ್ಯೂಷನ್ ಆಗುತ್ತೆ. ಅದಲ್ದಲೆ ಏನು ಅಂದರೆ, ಈಗ ಉಮಾಪತಿ ಅವರು ಯಾರೇ ನ್ಯೂಸ್ ಚಾನಲ್ ಸಿಗಲಿ, ಅವರು ಹೋಗ್ಬಿಟ್ಟು ಹಂಗೆ ಮಾಡಿದ್ರು, ಇಲ್ಲಿ ಮಾಡಿದ್ರು, ಅಲ್ಲಿ ಯಾರೋ ಕೊಳ್ಳೇಗಾಲದಲ್ಲಿ ಮಾಡಿಸಿದ್ರು, ಆಮೇಲೆ ಯಾರ್ಯಾರನೋ ಹೊಡೆಸಿದ್ರು ಮಾತಾಡ್ಬೇಕಾದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಜ್ಞಾನ ಇಲ್ಲ ಅನಿಸುತ್ತೆ ಅವರಿಗೆ. ಯಾಕಂದರೆ ಅವರಿದ್ದಾಗ ಏನು ಹೇಳಲಿಲ್ಲ, ಎಲ್ಲೋ ಒಂದು ಕಡೆ ಕೂತ್ಕೊಂಡವರು ಯಾರು ಇಲ್ಲದೆ ಹೋದಾಗ ಈ ಥರ ಎಲ್ಲ ಮಾತಾಡೋದು ಉಮಾಪತಿ ಅವ್ರಿಗೆ ತಪ್ಪು ಅಂತ ಗೊತ್ತಾಗಬೇಕು ಒಂಚೂರು. ಏಕೆಂದರೆ ಆ ಥರ ಎಲ್ಲ ಮಾತಾಡೋದು ತಪ್ಪು. ಇನ್ನೊಂದು ಅಂದರೆ ಹಾಗೆ ಇನ್ನು ಸ್ವಲ್ಪ ಮೇನ್ ಸ್ಟೇಜಲ್ಲಿ ಕೂತಿರೋ ನ್ಯೂಸ್ ಚಾನಲ್ಗಳ ಮೇಲೆ ಕೂತಿದ್ದಾರಲ್ಲ, ಅವರೇನು ಅಂದರೆ ಅಭಿಮಾನಿಗಳಿಗೆ ಕೆಲವರ್ಡು ಯೂಸ್ ಮಾಡ್ತಿದ್ದಾರಲ್ಲ, ಡ್ಯಾಶ್ ಅಂತ. ಸೊ ಅದರಿಂದ ನಮಗೆ ತುಂಬ ಅವರೇ ಕೆರಳಿಸ್ದಂಗೆ ಆಗ್ತಿದೆ. ಸೊ ನಾವಿಲ್ಲೇ ಹತ್ತಿರ ಇರೋದು ಮನೆ, ಸೊ ಬರೋಂಗಿರಲಿಲ್ಲ. ನನಗೆ ಕೂತ್ಕೊಬಿಟ್ಟು ನಾರ್ಮಲಾಗಿ ನೋಡ್ತಿದ್ದೆ, ಓಕೆ ಇದೆಲ್ಲ ಆಗಲಿ, ವಾಸ್ತು ಏನಿದೆ ಲಾಸ್ಟಿಗೆ ಫೈನಲ್ ಏನು ರಿಸಲ್ಟ್ ಬರುತ್ತೆ ಅದನ್ನು ನೋಡ್ಕೊಬಿಟ್ಟು ನಾವೇ ಒಂದು ಸಮಾಧಾನ ಇರುತ್ತೆ ಅಂತ. ಬಟ್ ಇವರು ಯೂಸ್ ಮಾಡ್ತಿರೋ ವರ್ಡು ನಮಗೆ ಕೆರಳಿಸ್ತಿದೆ. ಅಭಿಮಾನಿಗಳಿಗೆ ಹಂಗೆ ಹಿಂಗೆ ಅಂತರು ಕಿತ್ತೋದರು ಒಂದು ಹೆಣ್ಣಾಗಿ ಆ ಸ್ಟೇಜಲ್ಲಿ ಕೂತ್ಕೊಬಿಟ್ಟು ಆ ಥರ ಮಾತಾಡಿದ್ರೆ ನಾವು ಪಬ್ಲಿಕ್ಕು ಇಲ್ಲಿ ಯಾವ ಥರ ವರ್ಡ್ಗಳು ಯೂಸ್ ಮಾಡ್ಬೋದು ಅವರಿಗೆ, ಓಕೆನಾ? ಸೊ ಅದ್ರ ಕೂತ್ಕೊಂಡು ರಿಕ್ವೆಸ್ಟ್ ಮಾಡ್ತಿರೋದು ಏನಂದರೆ, ತೋರಿಸಿ ಓಕೆ, ಬಟ್ ಅಲ್ಲಿ ಕೂತ್ಕೊಬಿಟ್ಟು ಮಾತಾಡೋ ರೀತಿ ಚೇಂಜ್ ಮಾಡಬೇಕು. ಅವ್ರಿಗೆ ಇಷ್ಟ ಬಂದಂಗೆ ಮನೇಲಿ ಕೂತ್ಕೊಬಿಟ್ಟು ಅವ್ನು ಹಂಗೆ ಕಣೋ, ಇವನು ಹಿಂಗೆ ಕಣೋ, ಈ ಥರ ಮಾತಾಡೋದು ಸರಿಯಾಗಲ್ಲ. ಚಂದನ ವಾಹಿನಿ ಅಂತ ಒಂದಿತ್ತು, ಡಿ ಚಂದನ. ಸೊ ಅದು ನೋಡ್ಬೇಕಾರೆ ನಮಗೆ ಒಂಥರ ಏನೋ ಕರೆಕ್ಟ್ ನ್ಯೂಸ್ ಅನ್ನಿಸ್ತಿತ್ತು. ಬಟ್ ಇವ್ರು ಹೆಂಗೆ ಅಂದರೆ ಕೂತ್ಕೊಬಿಟ್ಟು ಇವರೇ ಒಂಥರ ಮನೇಲಿ ಡಿಸ್ಕಷನ್ ಮಾಡ್ತಾರಲ್ಲ, ಅವನು ಇವನು ಏಕವಚನ ಇವೆಲ್ಲ ಸ್ವಲ್ಪ ನಮಗೆ ಅದು ಕೆರಳಿಸ್ದಂಗೆ ಐತೈತೆ ಅವರೇ. ಸೊ ಈಗ ಬ್ಯಾನು ಅಂತಾರೆ ಸರ್. ಬ್ಯಾನ್ ಆದರೆ ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿರಬೇಕು. ಸೊ ಅದರಿಂದ ನ್ಯೂಸ್ ಚಾನಲ್ಗಳು ಮಾತಾಡ್ಬೇಕಾದ್ರೆ ಸ್ವಲ್ಪ ನಮಗೂ ಸಮಾಧಾನ ಆಗಂಗೆ ನೀಟಾಗಿ ಮಾತಾಡಿ, ಏನಿದೆ ಅದನ್ನು ತೋರಿಸಿ. ಒಂದು ಚಾನಲ್ ಒಂದೊಂದು ತೋರಿಸ್ಬೇಡಿ, ಮತ್ತೆ ರಿಪೀಟ್ ಮಾಡೋದು. ಈಗ ಅವ್ರನ್ನ ಆಮೇಲೆ ರೇಣುಕಾ ಸ್ವಾಮಿನ ಅಮಾಯಕ ಅಂತಿದ್ದಾರೆ, ಹೌದಲ್ವಾ? ನೀವು ಅದನ್ನು ಎತ್ತು ತೋರಿಸ್ಬೇಕು. ಅಮಾಯಕನ ಅದು ಅಮಾಯಕ ಅವರು ಮಾಡೋವಂಥ ಕೆಲಸನ ಇವತ್ತು ಕೊಡ್ತಿದ್ದಾರೆ ನ್ಯೂಸಲ್ಲಿ. ಎಷ್ಟು 157 ಫೋಟೋ ಕಳಿಸಿದ್ರು, 58 ವೀಡಿಯೋಗಳು ಕಳಿಸಿದ್ರು, ಫೆಬ್ರವರಿಯಿಂದ ಮೆಸೇಜ್ ಮಾಡ್ತಿದ್ರು. ಇದು ಅಮಾಯಕ ಅವ್ರು ಮಾಡೋ ಕೆಲಸನಾ? ಸೊ ಇಲ್ಲಿ ನೀವು ಬರೀ ದರ್ಶನ್ ಬಗ್ಗೆನೇ ತೋರಿಸ್ತಿದ್ರಿ ಹೊರತು ರೇಣುಕಾ ಸ್ವಾಮಿನ ಯಾಕೆ ತೋರಿಸ್ತಿಲ್ಲ? ಯಾಕೆಂದರೆ ಮೇಯ್ನು ಮ್ಯಾಟ್ರ್ ಟ್ರಿಗರ್ ಆಗಿರೋದೇ ಅಲ್ಲಿಂದ. ಅವ್ರ ಪಾಡಿಗೆ ಅವ್ರದ್ದೇನೋ ನಡೀತಿತ್ತು. ಬಟ್ ಎಲ್ರಿಗೂ ಗೊತ್ತಿತ್ತು ರೇಣುಕಾ ಸ್ವಾಮಿಯವರು ಅವ್ರ ಹೆಂಡತಿ ಮಕ್ಕಳು ಅನ್ನೋ ಒಂದು ಚೌಕಟ್ಟಲ್ಲಿ ಖುಷಿಯಾಗಿರೋದು ಬಿಟ್ಟು ಬೇರೆ ಹೆಣ್ಮಕ್ಳ ಮೇಲೆ ಕಣ್ಣಾಗಿ ತೋಗಿದ್ರೆ ಇದೆಲ್ಲ ನಡೆಯಕ್ಕೆ ಸಾಧ್ಯನೇ ಇರಲಿಲ್ಲ. ಸೊ ನಾವು ಇಲ್ಲಿ ದರ್ಶನ್ದು ಸರಿ ಅಂತ ಹೇಳ್ತಾ ಇಲ್ಲ. ದರ್ಶನ್ ಸರ್ ಅವರು ತಪ್ಪು ಮಾಡಿದರೆ ಅವ್ರಿಗೂ ಶಿಕ್ಷೆ ಆಗಲೇಬೇಕು. ಇಲ್ಲಿ ಯಾರನ್ನೂ ಸಮರ್ಥಿಸ್ಕೊತಿಲ್ಲ. ಬಟ್ ನೀವು ನ್ಯೂಸಲ್ಲಿ ತೋರಿಸ್ಬೇಕಾದ್ರೆ ರೇಣುಕಾ ಸ್ವಾಮಿಯವ್ರದ್ದು ಅವ್ರದ್ದೇನು ಅಮಾಯಕತನ ಹೊರ ಬಂದಿದೆ ಈಗ ಅದನ್ನು ತೋರಿಸಿ. ಸೊ ಎಲ್ಲರೂ ಒಂದೇ ರೀತಿಯಲ್ಲಿ ತೂಗು ಸೇತುವೆ ಆಗಬೇಕು. ಈಗೇನು ಫುಲ್ಲು ಏನೋ ಜೋಶಲ್ಲಿ ಮಾತಾಡ್ತಿದ್ದಾರೆ, ಬಟ್ ಬೇರೆ ತುಂಬ ಇನ್ಸಿಡೆಂಟ್ ನಡೀತು. ಎಲ್ಲರಿಗೂ ಗೊತ್ತು ಏನೇನು ಇನ್ಸಿಡೆಂಟ್ ನಡೆದಿದೆ, ಏನೇನಾಗಿದೆ, ಯಾವ್ಯಾವ ಕೇಸು ಅಂತ. ಸೊ ಸರ್ ಓಪನ್ ಮಾಡಿಸ್ಲಿ ಸರ್, ಅದಕ್ಕೆ ಅವ್ರು ನ್ಯಾಯ ಕೊಡಿಸ್ಲಿ ಸರ್. ಎಲ್ಲರಿಗೂ ಅದಕ್ಕೊಂದು ಸಲ್ಯೂಟು ಇದಕ್ಕೊಂದು ಸಲ್ಯೂಟ್ ಅಂತ ಇದೇ ಥರನ ಅವರು ಹಿಂದೆ ಸೌಜನ್ಯ ಅವರೆಲ್ಲರೂ ಕೇಸ ಕೊಡಿಸಿ ಅವ್ರದ್ದು ಅಲ್ಲಿ ಕೂತ್ಕೊಬಿಟ್ಟು ಹೇಗೆ ಮಾತಾಡಬೇಕು ಅವರು ಅದನ್ನೆಲ್ಲ ಕರೆಕ್ಟಾಗಿ ಮಾತಾಡಲಿ. ಈ ಲ್ಯಾಂಗ್ವೇಜ್ ಎಲ್ಲ ಬಿಟ್ಟು ಅವ್ರದ್ದು ಇನ್ನೊಂದಂದರೆ ಮೀಡಿಯಾದವರು ಅಲ್ಲಿ ದರ್ಶನ್ ಅವ್ರನ್ನ ಎತ್ತಿ ತೋರ್ಸಕ್ಕೆ ಹೋಗ್ಬಿಟ್ಟು
ಅವರ ಕರಾಳತನ ತೋರಿಸ್ತಿದೆ. ಅವ್ರ ಕರಾಳತನ ಏನಿದೆ ಅವ್ರದ್ದು ಮನಸ್ಸು ಎಷ್ಟು ಕೆಟ್ಟಾಗಿದೆ ನ್ಯೂಸರ್ದು, ಈ ಥರ ಎಲ್ಲ ಎದ್ದು ಕಾಣಿಸ್ತಿದೆ. ಸೊ ಇವೆಲ್ಲನೂ ಅವರು ನೋಡ್ಕೊಂಡು ಮಾತಾಡಬೇಕು. ಬೇರೆಯವ್ರನ್ನ ಕೆಟ್ಟ ದೃಷ್ಟಿಕೋನದಲ್ಲಿ ಮಾಡೋಕ್ಕೋಗಿ ಅವರು ಕೆಟ್ಟವ್ರಾಗ್ತಿದ್ದಾರೆ, ಅದು ಅವ್ರಿಗೆ ಗೊತ್ತಾಗ್ತಿಲ್ಲ. ಆ ಬರದಲ್ಲಿದ್ದಾರೆ ಅವರು. ಒಟ್ಟಿನಲ್ಲಿ ಅವ್ನು ಕೆಟ್ಟವ್ನು ಮಾಡಬೇಕು, ಅವ್ನ ಲೈಫ್ ಹಾಳು ಮಾಡಬೇಕು ಅನ್ನೋ ಬರದಲ್ಲಿ ಅವರು ಎಲ್ಲಿ ತೋರಿಸ್ಕೊತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಉಮಾಪತಿ ಅವರು ಅಷ್ಟೇ. ಈಗ ಇಷ್ಟು ದಿನ ಫಸ್ಟ್ ಆಫ್ ಆಲ್ ನಮಗೆ ಉಮಾಪತಿ ಯಾರು ಅಂತಲೇ ಗೊತ್ತಿರಲಿಲ್ಲ ಸರ್. ರಾಬರ್ಟ್ ಫಿಲಮ್ ಬಂದಮೇಲೆ ಅವರಿಬ್ಬರು ಜೊತೆ ಆದಮೇಲೆ ಇವರು ದರ್ಶನ್ ಫ್ರೆಂಡ್ ಅಂತೆ, ಉಮಾಪತಿ ಅವರು ರಾಬರ್ಟ್ ಫಿಲಮ್ ಡೈರೆಕ್ಟ್ರು ಅಂತೆ, ಆಮೇಲೆ ಅವಾಗಲೇ ನಮಗೆ ಪ್ರೊಡ್ಯೂಸರ್ ಅಂತಲೇ ಅವಾಗ ನಮಗೆ ಗೊತ್ತಾಯಿತು. ಅಲ್ಲಿ ತನಕ ಅವ್ರು ಯಾರು ಅಂತಲೇ ಗೊತ್ತಾಗಿಲ್ಲ. ಇವಾಗ ಹೇಳ್ತಾರೆ ನಾನೇ ದುಡ್ಡು ಕೊಟ್ಟಿತ್ತು, ಅದು ಕೊಟ್ಟಿತ್ತು, ಇವೆಲ್ಲ ಮಾತಾಡೋ ಮಾತಲ್ಲ. ಓಕೆನಾ? ಒಂದು ಹೇಳ, ಅವ್ರು ಮಾಡೋ ಒಳ್ಳೆಯ ಕೆಲಸನ ತೋರ್ಸೋಕೆ ಸ್ಟಾರ್ಟ್ ಆದರೆ ಒಂದು ದಿನವೂ ಸಾಕಾಗಲ್ಲ. ಅದನ್ನು ತೋರ್ಸಕ್ಕೆ ಹೇಳಿ ಮೀಡಿಯಾದವ್ರಿಗೆ ರಿಕ್ವೆಸ್ಟ್ ಏನು ಅಂದರೆ, ನೀವು ಮಾತಾಡೋ ಲ್ಯಾಂಗ್ವೇಜ್ ಸ್ವಲ್ಪ ನ್ಯಾಯೋದಿತಲ್ಲಿ ಕೂತಿದ್ದೀರಿ, ಒಂದು ತಲೆಯಲ್ಲಿ ಒಂದು ಬುದ್ಧಿ ಇಟ್ಕೊಂಡು ಏನು ಮಾತಾಡ್ಬೇಕು ಅನ್ನೋದನ್ನು ಮಾತಾಡಿ. ಯಾರನ್ನೂ ಇಲ್ಲಿ ಕೆರಳು ಸಾಹಸ ಮಾಡಬೇಡಿ. ಇದು ತುಂಬ ಮುಂದೆ ಹೋಗುತ್ತೆ, ಇದು ಇಷ್ಟಕ್ಕೆ ಉಳಿಯಲ್ಲ. ನೀವು ಕೆರಳಿಸಿದ್ರೆ ಇದು ತಪ್ಪಾಗುತ್ತೆ. ಅದರಿಂದ ರಿಕ್ವೆಸ್ಟ್ ಮಾಡ್ಕೊತೀವಿ, ನಾವು ಫ್ಯಾನ್ಗಳು ರಿಕ್ವೆಸ್ಟ್ ಮಾಡ್ಕೊತೀವಿ ಅಷ್ಟೇ. ನೀವು ಕರೆಕ್ಟಾಗಿ ಇರೋದನ್ನು ತೋರಿಸಿ, ಅಂತೆಗಂತೆಗಳೆಲ್ಲ ಬೇಡ. ಇರೋ ಲ್ಯಾಂಗ್ವೇಜನ್ನು ಯೂಸ್ ಮಾಡಿ. ಯಾಕೆಂದರೆ ನಮ್ಮ ಅಣ್ಣ ತಮ್ಮದಿರು ನಮ್ಮೂರಲ್ಲಿ 100%ಗೆ 95% ದರ್ಶನ್ ಫ್ಯಾನ್ಸ್ ಇದ್ದಾರೆ, ಎಲ್ಲ ನಮ್ಮ ಅಣ್ಣ ತಮ್ಮದಿರೇ. ಓಕೆನಾ? ಸೊ ದರ್ಶನ್ ಫ್ಯಾನ್ಸರು ಪುಂಡ್ರು ಅಂಥರು ಡ್ಯಾಶು ಅಂದಾಗ ನಾವು ಅಲ್ಲಿ ತನಕ ದರ್ಶನ್ ಅವ್ರು ತಪ್ಪು ಮಾಡಿದ್ದಾರೆ ನೋಡ್ಕೊಳ್ಳೋಣ ಅಂತ ಇದ್ರು. ಆ ಥರ ಮನೆಯವ್ರ ಫ್ಯಾನ್ಸ್ ಅದಕ್ಕೆ ಈಗ ಫ್ಯಾನ್ಸ್ ಅಂದ ತಕ್ಷಣ ನಮ್ಮ ಮನೆಯವರೇ ಸುತ್ತಮುತ್ತ ಇದ್ದಾಗ ಅವರು ಹಂಗಂತೆ ಹಿಂಗಂತೆ ಅಂದಾಗ ಟ್ರಿಗರ್ ಆಗುತ್ತೋ ಇಲ್ವೋ? ಆಗುತ್ತೆ. ಸೊ ಅದರಿಂದ ನಮಗೂ ಸ್ವಲ್ಪ ಬೇಜಾರಾಗಿದೆ. ನೋಡ್ಕೊಂಡು ಮಾತಾಡಿ, ಇರೋದನ್ನು ತೋರಿಸಿ ಅಂತ ಕೇಳ್ಕೊತಿದ್ದೀವಿ ಸರ್. ಸ್ಪೀಡ್ ಪ್ಲಸ್ ಕರ್ನಾಟಕ.